ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ತುಂಬ ವೈರಲ್ ಆಗ್ತಾ ಇರೋದು ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಲೋನ್ಲಿ ಪೆಂಗ್ವಿನ್ ವಿಷಯ. ಪೆಂಗ್ವಿನ್ ಸದಾಕಾಲ ಗುಂಪಲ್ಲೇ ಇರುತ್ತೆ. ಅದು ಒಂಟಿ ಜೀವಿ ಅಲ್ಲ. ಆದರೆ ಡಾಕ್ಯುಮೆಂಟ್ರಿ ಒಂದರ ಶೂಟಿಂಗ್ ಸಂದರ್ಭದಲ್ಲಿ ಪೆಂಗ್ವಿನ್ ತನ್ನ ಗುಂಪಿಂದ ಬೇರಾಗಿ ತನ್ನ ಸಹಚರರಿಗೆ ಬೆನ್ನು ಮಾಡಿ ವಿರಾಗಿಯಂತೆ ನಡೆಯುವ ವಿಶೇಷ ದೃಶ್ಯವೊಂದು ಸೆರೆ ಆಯಿತು. ಅದು 2007ರಲ್ಲಿ ಸೆರೆ ಸಿಕ್ಕ ದೃಶ್ಯ. ಅದರ ಬಗ್ಗೆ ಆವತ್ತಿಗೆ ಜಗತ್ತು ಅಷ್ಟೊಂದು ಸೀರಿಯಸ್ ಆಗೇನೂ ಯೋಚಿಸಿರಲಿಲ್ಲ. ಅದು ಜನರ ಗಮನವನ್ನು ಕೂಡ ಹೆಚ್ಚು ಸೆಳೆದಿರಲಿಲ್ಲ. ಆದರೆ ಇದು ಸೋಷಿಯಲ್ ಮೀಡಿಯಾ ಜಮಾನ ನೋಡಿ. ಇಲ್ಲಿ ಸಣ್ಣ ಸಣ್ಣ ವಿಷಯಗಳು ಕೂಡ ನಾನಾ ರೀತಿಯಲ್ಲಿ ಬಣ್ಣಿಸಲ್ಪಡುತ್ತವೆ, ಬಣ್ಣ ಹಚ್ಕೊಳ್ತವೆ. ಹೀಗಾಗಿ 19 ವರ್ಷಗಳ ಹಿಂದಿನ ಆ ವಿಡಿಯೋ ಈಗ ಇದ್ದಕ್ಕಿದ್ದಂತೆ ವಿಪರೀತ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಆ ಒಂಟಿ ಪೆಂಗ್ವಿನ್ ಬಗ್ಗೆ ಸಾಕಷ್ಟು ಜನ ತಮಗನಿಸಿದ್ದನ್ನು ಬರಿತಾ ಇದ್ದಾರೆ. ಕೆಲವರು ಅದು ಸಾಯೋದಕ್ಕೆ ಹೋಗ್ತಾ ಇದೆ ಅಂತ ಬರೆದ್ರೆ, ಮತ್ತೆ ಕೆಲವರು ಆ ಪೆಂಗ್ವಿನ್ ತನ್ನ ಗುಂಪಿನಿಂದ ಹೊರಬರುವ ಧೈರ್ಯವನ್ನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಆ ಪೆಂಗ್ವಿನ್ ಏನಾಯಿತು ಅನ್ನೋ ಪ್ರಶ್ನೆಯನ್ನು ಮತ್ತಷ್ಟು ಜನ ಕೇಳಿದ್ದಾರೆ. ಇನ್ನು ಅಮೆರಿಕಾದ ಕೆಲವರಂತೂ ಆ ಪೆಂಗ್ವಿನ್ನು ಡೊನಾಲ್ಡ್ ಟ್ರಂಪ್ನ ಗ್ರೀನ್ಲ್ಯಾಂಡ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಅಂತೆಲ್ಲ ಪೋಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಜಗತ್ತಿನ ನೆಟ್ಟಿಗರ ಗಮನವನ್ನು ಸೆಳೀತಾ ಇರುವ ಸಿಂಗಲ್ ಪೆಂಗ್ವಿನ್ನ ಕಥೆ ಏನು, ಪೆಂಗ್ವಿನ್ಗಳ ವಿಶೇಷ ಏನು, ಅವುಗಳ ಜೀವನ ಶೈಲಿ ಹೇಗಿರುತ್ತೆ, ಇಲ್ಲಿ ಯಾಕೆ ಇದೊಂದು ಮಾತ್ರ ಗುಂಪಿಂದ ಬೇರೆ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಲ್ಲಿ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡಬೇಕಿದೆ. ನೀವೇನಾದರೂ ಭೂಲೋಕದ ಸ್ವರ್ಗ ಕಾಶ್ಮೀರಕ್ಕೆ ಭೇಟಿ ಕೊಡಬೇಕು, ಅಲ್ಲಿನ ಪ್ರವಾಸಿ ತಾಣಗಳನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ರೆ, ಅದಕ್ಕಾಗಿ 7 Sands ಟೂರಿಸಂ ಕಂಪನಿ ಒಂದು ಅತ್ಯದ್ಭುತ ಟೂರ್ ಪ್ಯಾಕೇಜ್ ಅನ್ನ ನಿಮ್ಮ ಮುಂದಿಡ್ತಾ ಇದೆ. 5 ರಾತ್ರಿ 6 ದಿನಗಳ ಕಾಶ್ಮೀರ ಟೂರ್ ಇದು. ಅಲ್ಲಿ ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಅರು ವ್ಯಾಲಿ, ಬೀತಾಬ್ ವ್ಯಾಲಿಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. 4 ರಾತ್ರಿಗಳು ನಿಮ್ಮನ್ನ 3 ಸ್ಟಾರ್ ಹೋಟೆಲ್ ಅಲ್ಲಿ ಇಡ್ತಾರೆ. 1 ರಾತ್ರಿಯನ್ನ ಹೌಸ್ ಬೋಟ್ ಅಲ್ಲಿ ನೀವು ಕಳಿಬಹುದು. ಊಟ ತಿಂಡಿ, ಗುಲ್ಮಾರ್ಗ್ ಅಲ್ಲಿ ಕೇಬಲ್ ಕಾರ್ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಎಲ್ಲ ಇರುತ್ತೆ. ಜೊತೆಗೆ 24 ಗಂಟೆಗಳ ಕಾಲ ನಿಮ್ಮ ಜೊತೆ ಒಬ್ಬ ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ. ಮಾರ್ಚ್ 20ನೇ ತಾರೀಕು ಈ ಬ್ಯಾಚ್ ಬೆಂಗಳೂರಿನಿಂದ ಹೊರಡ್ತಾ ಇದೆ. ಬೆಸ್ಟ್ ಆಫರ್ ಪ್ರೈಸ್ ಅಂದ್ರೆ 53,700 ರೂಪಾಯಲ್ಲಿ ನಿಮಗೆ ಕಾಶ್ಮೀರವನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆಲವೇ ಸೀಟುಗಳು ಲಭ್ಯ ಇವೆ. ನಿಮಗೆ ಆಸಕ್ತಿ ಇದ್ರೆ 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನ ಕಾಮೆಂಟ್ ಮೂಲಕ ಪೆಂಗ್ವಿನ್ ಬಗ್ಗೆ ಕೇಳ್ತಾ ಇದ್ದೀರಿ. ಅದರಲ್ಲೂ ಇಂಟರ್ನೆಟ್ಟಲ್ಲಿ ಸಾಕಷ್ಟು ವೈರಲ್ ಆಗಿರೋ ದೃಶ್ಯದ ಬಗ್ಗೆ ವಿಡಿಯೋ ಮಾಡಿ ಅಂತ ಕೂಡ ಹೇಳಿದ್ದೀರಿ. ಸ್ನೇಹಿತರೆ, ಅದು 2007ರಲ್ಲಿ ವಾರ್ನರ್ ಹೆರ್ಜಾಗ್ ಪೆಂಗ್ವಿನ್ಗಳ ಕುರಿತಾಗಿ ಡಾಕ್ಯುಮೆಂಟರಿ ಒಂದನ್ನು ಶೂಟ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಚಿತ್ರೀಕರಿಸಲ್ಪಟ್ಟ ದೃಶ್ಯ. ಅದು ಸುಮಾರು 19 ವರ್ಷಗಳ ನಂತರ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜನ ಅದನ್ನು ಲೋನ್ಲಿ ಪೆಂಗ್ವಿನ್ ಅಥವಾ ನಿಹಿಲಿಸ್ಟ್ ಪೆಂಗ್ವಿನ್ ಅಂತ ಗುರುತಿಸ್ತಾ ಇದ್ದಾರೆ. ಇಲ್ಲಿ ಆಗಿರೋದೇನು ಅಂದರೆ, ಒಂದು ಪೆಂಗ್ವಿನ್ ತನ್ನ ಗುಂಪಿಗೆ ಬೆನ್ನು ಮಾಡಿ ಏಕಾಂಗಿಯಾಗಿ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡುತ್ತೆ. ಆ ಗುಂಪಿನ ಸದಸ್ಯರೆಲ್ಲ ನೀರಿನ ಕಡೆ ಮುಖ ಮಾಡಿದರೆ, ಇದೊಂದು ಅಂಟಾರ್ಟಿಕಾದ ಐಸ್ ಶೀಟ್ಗಳ ಕಡೆಗೆ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡುತ್ತೆ. ಇದೇ ಈಗ ಸಾಕಷ್ಟು ಮೀಮ್ಗಳಿಗೆ, ಟ್ರೋಲ್ಗಳಿಗೆ ಕಾರಣ ಆಗ್ತಾ ಇರೋದು. ಅಮೆರಿಕಾದಲ್ಲಿ ಪೆಂಗ್ವಿನ್ ಅನ್ನು ಬಳಸ್ಕೊಂಡು ಇದು ಅಮೆರಿಕಾದ ಅಧ್ಯಕ್ಷರನ್ನ ಗ್ರೀನ್ಲ್ಯಾಂಡ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ, ಗ್ರೀನ್ಲ್ಯಾಂಡ್ ಅನ್ನು ನೀವು ವಶಕ್ಕೆ ತಗೊಂಡು ಬಿಡಿ ಅಂತ ಹೇಳ್ತಾ ಇದೆ ಅಂತ ಒಂದಷ್ಟು ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಈ ಪೆಂಗ್ವಿನ್ ಅನ್ನು ನೋಡಿದರೆ ಖುಷಿ ಆಗುತ್ತೆ. ಒಂದು ಕಂಫರ್ಟ್ ಝೋನ್ ಅನ್ನು ಬಿಟ್ಟು ತನ್ನದೇ ಗುರಿಯನ್ನು ಈ ಪೆಂಗ್ವಿನ್ ಹುಡುಕೊಂಡಿದೆ. ಇದು ಪ್ರತಿಯೊಬ್ಬರೂ ಮಾಡಬೇಕಾದ ಕೆಲಸ. ನಮಗೆ ನಾವೇ ಹೊರತು ಬೇರೆ ಯಾರೂ ಇಲ್ಲ ಅನ್ನೋದನ್ನ ಪೆಂಗ್ವಿನ್ ಅರ್ಥ ಮಾಡಿಕೊಂಡಿದೆ. ನಮಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೊಂದಷ್ಟು ಜನ ಲವ್ ಫೇಲ್ ಆದಾಗ ನಾವು ಕೂಡ ಹೀಗೆ ಒಬ್ಬಂಟಿಗರಾಗಿ ನಡ್ಕೊಂಡು ಹೋಗ್ತಾ ಇದ್ವಿ ಅಂತ ಕೂಡ ಬರ್ಕೊಂಡಿದ್ದಾರೆ. ಹೀಗೆ ಸಾಕಷ್ಟು ಜನ ಅವರವರ ಅನುಭವಗಳನ್ನು ತಮಗೆ ತೋಚಿದ ಹಾಗೆ, ತಮಗೆ ಎಟುಕಿದ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಇಲ್ಲಿ ನಿಜಕ್ಕೂ ಆ ಪೆಂಗ್ವಿನ್ ಹಾಗೆ ಮಾಡೋದಕ್ಕೆ ಕಾರಣ ಏನು ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದರೆ ನಾವು ಪೆಂಗ್ವಿನ್ಗಳ ಜೀವನ ಕ್ರಮವನ್ನು ಅರ್ಥೈಸ್ಕೋಬೇಕು. ಗೆಳೆಯರೆ, ಪೆಂಗ್ವಿನ್ಗಳು ಹಕ್ಕಿಗಳೇ ಆಗಿದ್ರೂ ಕೂಡ ಅವಕ್ಕೆ ಹಾರುವ ಶಕ್ತಿ ಇಲ್ಲ. ಯಾಕೆಂದರೆ ಅವುಗಳ ರೆಕ್ಕೆಗಳು ತುಂಬಾ ಚಿಕ್ಕದಾಗಿರುತ್ತವೆ. ಸೊ ಅವು 2 ಕಾಲಲ್ಲಿ ನಡೆಯುತ್ತವೆ. ಈ ಪೆಂಗ್ವಿನ್ಗಳನ್ನು ಅತ್ಯುತ್ತಮ ಈಜುಗಾರರು ಅಂತ ಹೇಳ್ತಾರೆ. ಇವು ಜಗತ್ತಿನ ದಕ್ಷಿಣ ಭಾಗದಲ್ಲಿ ಅಂದರೆ ದಕ್ಷಿಣ ಅರ್ಧಗೋಳದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಅಂಟಾರ್ಟಿಕಾ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಹಾಗೂ ದಕ್ಷಿಣ ಅಮೆರಿಕಾದ ಚಿಲಿ, ಪೆರು, ಈಕ್ವೆಡಾರ್ ಮತ್ತು ಅರ್ಜೆಂಟಿನಾಗಳಲ್ಲಿ ಇವು ಹೆಚ್ಚಾಗಿ ನೋಡೋದಕ್ಕೆ ಸಿಗುತ್ತವೆ.
ಹೆಚ್ಚಿನ ಪೆಂಗ್ವಿನ್ನುಗಳು ಶೀತ ಪ್ರದೇಶಗಳನ್ನು ಇಷ್ಟಪಡುತ್ತವೆ, ಆದರೂ ಇವು ಉತ್ತರಾರ್ಧಗೋಳದಲ್ಲಿ ಕಂಡುಬರುವುದಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಹಾಗೆಯೇ ಕೆಲ ಪ್ರಭೇದದ ಪೆಂಗ್ವಿನ್ನುಗಳು ಉಷ್ಣವಲಯದಲ್ಲಿರೋದನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಪೆಂಗ್ವಿನ್ಗಳ ದೇಹ ರಚನೆ ತುಂಬಾ ವಿಶಿಷ್ಟವಾಗಿರುತ್ತೆ. ಇವುಗಳ ದೇಹದ ಮುಂಭಾಗ ಬಿಳಿಯಾಗಿದ್ದು ಹಿಂಭಾಗ ಕಪ್ಪು ಬಣ್ಣದಲ್ಲಿರುತ್ತೆ. ಈ ಬಣ್ಣ ವಿನ್ಯಾಸ ಶತ್ರುಗಳಿಂದ ರಕ್ಷಣೆ ಪಡೆಯೋದಕ್ಕೆ ಇವುಗಳಿಗೆ ಸಹಾಯ ಮಾಡುತ್ತೆ. ಇವುಗಳ ರೆಕ್ಕೆಗಳು ಪುಟ್ಟದಾಗಿರುತ್ತವೆ, ಹಾರೋದಕ್ಕೆ ಇವು ಸಹಾಯ ಮಾಡೋದಿಲ್ಲ, ಆದರೆ ನೀರಲ್ಲಿ ಈಜೋದಕ್ಕೆ ಸಹಕಾರಿಯಾಗುತ್ತವೆ. ಈ ಪೆಂಗ್ವಿನ್ಗಳ ದೇಹದ ಮೇಲಿರುವ ದಪ್ಪ ಕೊಬ್ಬಿನ ಪದರ ತೀವ್ರ ಚಳಿಯಿಂದ ಇವುಗಳನ್ನು ಕಾಪಾಡುತ್ತೆ. ಹೀಗಾಗಿ ಇವು ಅಂಟಾರ್ಟಿಕಾದ ಅತಿ ಶೀತದಲ್ಲಿ ಕೂಡ ಬದುಕುಳಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಪೆಂಗ್ವಿನ್ಗಳು ಮಾಂಸಾಹಾರಿ ಜೀವಿಗಳು. ಮೀನು, ಕ್ರಿಲ್ ಹಾಗೂ ಸ್ಕ್ವಿಡ್ಗಳನ್ನು ಆಹಾರವಾಗಿ ಸೇವಿಸುತ್ತೆ. ಇಲ್ಲಿ ಪೆಂಗ್ವಿನ್ಗಳು ಮೀನು ಹಿಡಿಯೋದಕ್ಕೆ ಸಮುದ್ರದಲ್ಲಿ ತುಂಬ ಆಳದವರೆಗೆ ಹೋಗುತ್ತವೆ ಹಾಗೂ ಅವುಗಳ ವೇಗ ಅಲ್ಲಿ ಕೂಡ ಹೆಚ್ಚಾಗೇ ಇರುತ್ತೆ. ಕೆಲ ಸಂದರ್ಭದಲ್ಲಿ ಪೆಂಗ್ವಿನ್ಗಳು 35 ಕಿಲೋಮೀಟರ್ಗಳಷ್ಟು ದೂರ ಈಜಿದ ಉದಾಹರಣೆಗಳು ಕೂಡ ಇವೆ. ಇಲ್ಲಿ ಪೆಂಗ್ವಿನ್ಗಳ ಬದುಕಿನ ಮತ್ತೊಂದು ವಿಶೇಷ ಅಂದರೆ ಇವು ಯಾವಾಗಲೂ ಕೂಡ ದೊಡ್ಡ ಗುಂಪುಗಳಲ್ಲೇ ವಾಸ ಮಾಡುತ್ತವೆ. ಆ ಗುಂಪಲ್ಲಿ ತಮ್ಮ ಸಂಗಾತಿಯನ್ನು, ಮರಿಗಳನ್ನು ಗುರುತಿಸೋದಕ್ಕೆ ಇವು ವಿಶಿಷ್ಟ ಧ್ವನಿಗಳನ್ನು ಬಳಸುತ್ತವೆ. ಪೆಂಗ್ವಿನ್ಗಳು ಸಾಮಾನ್ಯವಾಗಿ 1 ಅಥವಾ 2 ಮೊಟ್ಟೆಗಳನ್ನು ಮಾತ್ರ ಇಡುತ್ತವೆ. ಗಂಡು ಮತ್ತು ಹೆಣ್ಣು ಎರಡೂ ಸೇರಿ ಮೊಟ್ಟೆಗಳನ್ನು ಹಾಗೂ ಮರಿಗಳನ್ನು ಜೋಪಾನ ಮಾಡುತ್ತವೆ. ವಿಶೇಷವಾಗಿ ಎಂಪರರ್ ಅನ್ನೋ ಪ್ರಭೇದದ ಪೆಂಗ್ವಿನ್ನಲ್ಲಿ ಗಂಡು ಪೆಂಗ್ವಿನ್ ಮೊಟ್ಟೆಯನ್ನು ತನ್ನ ಕಾಲಿನ ಮೇಲೆ ಇಟ್ಕೊಂಡು ಚಳಿಯಲ್ಲಿ ಕೂಡ ಮೊಟ್ಟೆಗಳನ್ನು ಬೆಚ್ಚಗಿರಿಸಿ ಕಾಪಾಡುತ್ತೆ. ಹಾಗೆ ನೋಡಿದರೆ ಜಗತ್ತಲ್ಲಿ ಸುಮಾರು 18ಕ್ಕೂ ಹೆಚ್ಚು ವಿವಿಧ ಪ್ರಭೇದಗಳ ಪೆಂಗ್ವಿನ್ಗಳಿವೆ. ಎಂಪರರ್ ಪೆಂಗ್ವಿನ್, ಕಿಂಗ್ ಪೆಂಗ್ವಿನ್, ಅಡೆಲಿ ಪೆಂಗ್ವಿನ್, ಜೆಂಟು ಪೆಂಗ್ವಿನ್, ಲಿಟಲ್ ಬ್ಲೂ ಪೆಂಗ್ವಿನ್ಗಳು ಇಲ್ಲಿ ಪ್ರಮುಖವಾಗಿ ಕಾಣಿಸುತ್ತವೆ. ಈ 18 ಪ್ರಭೇದಗಳಲ್ಲಿ ಎಂಪರರ್ ಪೆಂಗ್ವಿನ್ ಅತಿ ದೊಡ್ಡದು ಮತ್ತು ಲಿಟಲ್ ಬ್ಲೂ ಅನ್ನೋದು ಅತ್ಯಂತ ಚಿಕ್ಕ ಪೆಂಗ್ವಿನ್ ಅನ್ನಿಸ್ಕೊಳ್ಳುತ್ತೆ. ಎಂಪರರ್ ಪೆಂಗ್ವಿನ್ 115ರಿಂದ 120 ಸೆಂಟಿಮೀಟರ್ಗಳಷ್ಟು ಉದ್ದ ಇರುತ್ತೆ. ಅವುಗಳ ತೂಕ 22ರಿಂದ 45 kgಗಳವರೆಗೂ ಇರುತ್ತೆ. ಈ ಪ್ರಭೇದದ ಪೆಂಗ್ವಿನ್ಗಳು ಸುಮಾರು 20 ನಿಮಿಷಗಳ ಕಾಲ ಅಂಟಾರ್ಟಿಕಾದಂಥ ಪ್ರದೇಶದಲ್ಲಿ ಕೂಡ ಸಮುದ್ರದ ಒಳಗಿರುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಹಾಗೆಯೇ 500 ಮೀಟರ್ಗಳಿಗೂ ಅಧಿಕ ಆಳದವರೆಗೆ ಹೋಗಿ ಇವು ಬೇಟೆ ಕೂಡ ಆಡುತ್ತವೆ. ಇನ್ನು ಈ ಪೆಂಗ್ವಿನ್ಗಳು 38 ಡಿಗ್ರಿಯಷ್ಟು ಉಷ್ಣಾಂಶದಿಂದ -47 ಡಿಗ್ರಿಯವರೆಗಿನ ತಾಪಮಾನದ ಏರಿಳಿತವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇನ್ನು ಈ ಪೆಂಗ್ವಿನ್ಗಳಿಗೆ ಅಪಾಯ ಇಲ್ಲ ಅಂತೇನೂ ಅಲ್ಲ. ಈ ಜಗತ್ತಲ್ಲಿ ಪ್ರತಿಯೊಂದು ಜೀವಿಗೂ ಒಂದೊಂದು ರೀತಿಯ ಅಪಾಯ ಇದ್ದೇ ಇರುತ್ತೆ. ಕಪ್ಪೆನ ಹಾವು ತಿಂದರೆ ಹಾವನ್ನು ಹದ್ದು ಹೊಡೆಯುತ್ತೆ. ಹಾಗೆಯೇ ಈ ಪೆಂಗ್ವಿನ್ಗಳು ಮೀನು ತಿಂದು ಬದುಕಿದರೆ ಇವುಗಳನ್ನು ತಿನ್ನೋದಕ್ಕೆ ಅಂತಲೇ ಶಾರ್ಕ್ಗಳು ಕಾಯ್ತಾ ಇರುತ್ತವೆ. ಹಾಗೆ ಸೀಲ್ ಹಾಗೂ ಇತರ ತಿಮಿಂಗಲಗಳು ಕೂಡ ಈ ಪೆಂಗ್ವಿನ್ಗಳನ್ನು ತಿಂದು ಹಾಕತ್ವೆ. ಲೆಪರ್ಡ್ ಸೀಲ್ಗಳು ಎಂಪರರ್ ಪೆಂಗ್ವಿನ್ಗಳನ್ನು ಬೇಟೆಯಾಡುತ್ತವೆ. ಹಾಗೆಯೇ ಕೆಲ ಹಕ್ಕಿಗಳು ಪೆಂಗ್ವಿನ್ ಮರಿಗಳನ್ನು ಹೊತ್ತೊಯ್ಯೋದು ಕೂಡ ಉಂಟು. ಸೊ ಈ ಪೆಂಗ್ವಿನ್ಗಳು ಕೂಡ ಅತ್ಯಂತ ಅಪಾಯಕರ ಸನ್ನಿವೇಶದಲ್ಲಿ ತಮ್ಮ ಉಳಿವಿಗಾಗಿ ಹೋರಾಟವನ್ನು ಮಾಡ್ತಲೇ ಬರ್ತಾ ಇವೆ. ಹೊರಗಿನ ಶತ್ರುಗಳು ಅಂದರೆ ಪಕ್ಷಿಗಳಿಂದ ಮರಿಗಳನ್ನು ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಪೆಂಗ್ವಿನ್ಗಳು ಗುಂಪು ಗುಂಪಾಗಿ ಇದ್ದು ಬಿಡುತ್ತವೆ. ಇದರ ಜೊತೆ ಜಾಗತಿಕ ತಾಪಮಾನದ ಏರಿಕೆ, ಹಿಮ ಕರಗುವಿಕೆ ಇದೆಲ್ಲವೂ ಕೂಡ ಪೆಂಗ್ವಿನ್ಗಳ ಬದುಕನ್ನು ಅಪಾಯಕ್ಕೆ ತಳ್ಳುತ್ತಾ ಇದೆ. ಹಾಗೆಯೇ ಸಮುದ್ರ ಮಾಲಿನ್ಯ, ಅತಿಯಾದ ಮೀನುಗಾರಿಕೆ ಪೆಂಗ್ವಿನ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇದೆ. ಇದರಿಂದ ಅನೇಕ ಪೆಂಗ್ವಿನ್ ಪ್ರಭೇದಗಳು ನಾಶದ ಅಂಚನ್ನು ತಲುಪ್ತಾ ಇವೆ. ಅವುಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನಗಳು ಕೂಡ ಕೆಲ ಭಾಗಗಳಲ್ಲಿ ನಡೀತಾ ಇದೆ. ಆದರೆ ಮನುಷ್ಯ ಅನ್ನೋ ದುರಾಸೆಯ ಜೀವಿಯ ಕಾರಣಕ್ಕೆ ಈಗಾಗಲೇ ಭೂಮಿ ಮೇಲಿನ ಸಾಕಷ್ಟು ಪ್ರಭೇದಗಳು ನಾಶ ಆಗಿವೆ. ಸದ್ಯಕ್ಕೆ ಪೆಂಗ್ವಿನ್ಗಳು ಕೂಡ ಆ ಪಟ್ಟಿಯಲ್ಲಿ ಕಾಣ್ತಾ ಇವೆ. ಆದರೆ ಅಂಟಾರ್ಟಿಕಾದಂಥ ಮನುಷ್ಯನ ವಿರಳ ಅಸ್ತಿತ್ವ ಇರುವ ಪ್ರದೇಶಗಳಲ್ಲಿ ಇವು ಬದುಕ್ತಾ ಇರೋದ್ರಿಂದ ಇನ್ನೊಂದಷ್ಟು ದಿನಗಳ ಕಾಲ ಈ ಜೀವಿಗಳು ಮನುಷ್ಯನಿಂದ ತಪ್ಪಿಸ್ಕೊಂಡು ತಮ್ಮನ್ನು ತಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು. ಗೆಳೆಯರೆ, ಪೆಂಗ್ವಿನ್ ಅನ್ನೋದೊಂದು ಸಮುದ್ರ ಜೀವಿ. ಅವು ಗುಂಪು ಗುಂಪಾಗೇ ಇರುತ್ತವೆ, ಬದುಕತ್ವೆ. ಆದರೆ 2007ರಲ್ಲಿ ನಡೆದ ಇದೊಂದು ಘಟನೆ ಪೆಂಗ್ವಿನ್ನುಗಳು ಗುಂಪುಗಳಲ್ಲೇ ಇರುತ್ತವೆ ಅನ್ನೋ ವಾದ ಏನಿದೆ ಅದಕ್ಕೆ ತದ್ವಿರುದ್ಧವಾಗಿ ಕಾಣ್ತಾ ಇದೆ. ಅವತ್ತು ಅಂಟಾರ್ಟಿಕಾದಲ್ಲಿ ಫಿಲ್ಮ್ ಮೇಕರ್ ಹೆರ್ಜಾಗ್ ಈ ಘಟನೆಯನ್ನು ಚಿತ್ರೀಕರಿಸಿದ್ದಾರೆ. ಈ ವಿಡಿಯೋದಲ್ಲಿರೋದು ಅಡೆಲಿ ಪ್ರಭೇದಕ್ಕೆ ಸೇರಿದ ಪೆಂಗ್ವಿನ್. ಈ ಅಡೆಲಿ ಪೆಂಗ್ವಿನ್ಗಳು ಅಂಟಾರ್ಟಿಕಾದ ತೀವ್ರ ಚಳಿಯಲ್ಲಿ ಬದುಕತ್ವೆ. ಇವು 40 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಈಜುವ ಸಾಮರ್ಥ್ಯವನ್ನು ಹೊಂದಿವೆ. ಹಾಗೆಯೇ ಇವು ಅಂಟಾರ್ಟಿಕಾದಲ್ಲಿನ ಅತಿ ದೂರದವರೆಗೆ ಪ್ರಯಾಣ ಮಾಡುವ ಪೆಂಗ್ವಿನ್ಗಳು ಅಂತ ಕೂಡ ಕರೆಸ್ಕೊಳ್ಳುತ್ತವೆ. ಈ ಪೆಂಗ್ವಿನ್ಗಳ ದೇಹ ರಚನೆ ವಿಶಿಷ್ಟವಾಗಿದ್ದು 60ರಿಂದ 70 ಸೆಂಟಿಮೀಟರ್ ಎತ್ತರ, 3.5ರಿಂದ 6 ಕಿಲೋ ತೂಕವನ್ನು ಇವು ಹೊಂದಿರುತ್ತವೆ. ಇಷ್ಟಾದರೂ ಇವು ತುಂಬಾ ಬಲಿಷ್ಠ ಪೆಂಗ್ವಿನ್ಗಳು ಅಂತ ಅನ್ನಿಸ್ಕೊಳ್ಳುತ್ತವೆ. ಇನ್ನು ಈ ಪೆಂಗ್ವಿನ್ಗಳಿಗೆ ಅಡೆಲಿ ಅನ್ನೋ ಹೆಸರು ಫ್ರೆಂಚ್ ಅನ್ವೇಷಕ ಜ್ಯೂಲ್ಸ್ ಡ್ಯುಮಾಂಟ್ ಡಿ ಉರ್ವಿಲ್ ಅವರ ಪತ್ನಿ ಅಡೆಲಿ ಅವರ ಹೆಸರಿನಿಂದ ಬಂತು. ಈ ಡ್ಯುಮ್ಯಾಟ್
ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾದಲ್ಲಿ ಸಾಕಷ್ಟು ಅನ್ವೇಷಣೆಗಳನ್ನು ಕೈಗೊಂಡಿದ್ರು. ಹೀಗಾಗಿ ಅವರ ನೆನಪಲ್ಲಿ ಅವರ ಪತ್ನಿಯ ಹೆಸರನ್ನು ಈ ಪೆಂಗ್ವಿನ್ಗೆ ಇಡಲಾಗಿದೆ. ಇಂಥ ಪೆಂಗ್ವಿನ್ ಅವತ್ತದು ಯಾಕೋ ಗುಂಪಿಂದ ದೂರ ಆಯಿತು. ಹೀಗಾಗಿ ಅದೊಂದು ವಿಚಿತ್ರದಂತೆ ಈ ಫಿಲ್ಮ್ ಮೇಕರ್ ಕಣ್ಣಿಗೆ ಕಾಣಿಸ್ತು. ಅವರು ಆ ಪೆಂಗ್ವಿನ್ನ ಮೇಲೆ ನಿಗಾ ಇಟ್ಟಿದ್ರಂತೆ. ಕೆಲ ದಿನಗಳ ನಂತರ ಅದೇ ಪೆಂಗ್ವಿನ್ ತಾನು ಗುಂಪಿಂದ ಬೇರೆಯಾದ ಜಾಗದಿಂದ 80 ಕಿಲೋಮೀಟರ್ ದೂರದಲ್ಲಿದ್ದ ನ್ಯೂ ಹಾರ್ಬರ್ ಅನ್ನೋ ಪ್ರದೇಶದಲ್ಲಿ ಕಾಣಿಸ್ಕೊಳ್ತಂತೆ. ಆ ನಂತರ ಅದು ಅಂಟಾರ್ಟಿಕಾದ ಅಗಾಧ ಐಸ್ ಶೀಟ್ನ ಕಡೆಗೆ ಮುನ್ನಡೆಯಿತು. ಸುಮಾರು 5,000 ಕಿಲೋಮೀಟರ್ನಷ್ಟು ದೊಡ್ಡದಾದ ಆ ಭೂಭಾಗವನ್ನು ಅನ್ವೇಷಿಸೋದಿಕ್ಕದೇನಾದರೂ ಹೋಯ್ತಾ, ನನಗಂತೂ ಗೊತ್ತಾಗಲಿಲ್ಲ ಅಂತ ಹೆರ್ಜಾಗ್ ಅವತ್ತಿನ ಘಟನೆಯನ್ನು ನೆನಪು ಮಾಡ್ಕೋತಾರೆ. ಈ ಘಟನೆಯ ನಂತರ ಹೆರ್ಜಾಗ್ ಪೆಂಗ್ವಿನ್ಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದ ಸಾಕಷ್ಟು ಜನರನ್ನು ಮಾತಾಡಿಸಿದ್ರಂತೆ. ಆದರೆ ಯಾರ ಬಳಿಯಲ್ಲೂ ಕೂಡ ಪೆಂಗ್ವಿನ್ನ ಈ ವಿಚಿತ್ರ ವರ್ತನೆಗೆ ಸರಿಯಾದ ಉತ್ತರ ಸಿಗಲಿಲ್ಲ ಅಂತ ಅವರು ದಾಖಲು ಮಾಡ್ತಾರೆ. ಇದನ್ನೇ ಅಲ್ವಾ ಪ್ರಕೃತಿ ಅನ್ನೋದು. ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ಘಟನೆ ಕೂಡ ನಮಗೆ ಅರ್ಥ ಆಗಬೇಕು ಅಂತೇನಿಲ್ಲ. ಅದು ಅರ್ಥ ಆಗಿಬಿಟ್ರೆ ನಮ್ಮ ಕುತೂಹಲಗಳಿಗೆ ಅರ್ಥ ಇರೋದಿಲ್ಲ. ಹೀಗಾಗಿನೇ ಅದನ್ನು ಪ್ರಕೃತಿಯ ರಹಸ್ಯ ಅಂತ ಕರೀತಾರೆ. ಗೆಳೆಯರೆ, ಇವತ್ತಿಗೂ ಕೂಡ ಅದೊಂದು ಪೆಂಗ್ವಿನ್ ಗುಂಪನ್ನು ಬಿಟ್ಟು ವಿರಾಗಿಯಂತೆ ಯಾಕೆ ನಡ್ಕೊಂಡು ಹೋಗ್ಬಿಡ್ತು ಅನ್ನೋ ಪ್ರಶ್ನೆಗೆ ಉತ್ತರ ಯಾರ ಬಳಿಯೂ ಸಿಕ್ಕಿಲ್ಲ. ಆ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದು ಸ್ನೇಹಿತರೆ ಲೋನ್ಲಿ ಪೆಂಗ್ವಿನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.